Hola amigos, welcome back to the channel. Today I didn't upload any video. I'm so sorry because some kind of lifestyle changes is happening and I'm adjusting to it. I'm adapting myself to that. Okay, let's not talk about that. But today's topic is something similar to the last topic we spoke. Made specially for the parents because your kids or your babies will have such habits. So look through it and treat it before it becomes an issue. The topic I'll be talking today is ಟಂಗ್ ಥ್ರಸ್ಟಿಂಗ್. ಹಂಗಂದರೆ ನಾಲ್ಗೆ ನೂಕುವುದು. ಚಿಕ್ಕ ವಯಸ್ಸಲ್ಲಿ ನಮಗೆ ಮುಂದಿನಲ್ಲಿ ಬರ್ದಿರುವಾಗ ಇಲ್ಲ ಬೇಬೀಸಿಗೆ ಅವರು ಸ್ವ್ಯಾಲೋ ಮಾಡೋ ಪ್ಯಾಟ್ರನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ದೆನ್ ಅಡಲ್ಟ್ ಸ್ವ್ಯಾಲೋವಿಂಗ್ ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಅವರು ಲಿಕ್ವಿಡ್ ಫುಡ್ ಐಟಮ್ಸ್ ತಗೊಳ್ತಿರ್ತಾರೆ. ಬಟ್ ವೆರಾಸ್ ಅಡಲ್ಟ್ ಆಗ್ತಿರುವಾಗ ನಾವು ಸಾಲಿಡ್ಸ್ಗೆ ಹೋಗ್ತೀವಿ ಬಿಕಾಸ್ ಟೀತ್ ಬಂದಿರುತ್ತೆ ಅಂತ. ಸೊ ನಮ್ಮ ಸ್ವ್ಯಾಲೋ ಪ್ಯಾಟ್ರನ್ನು ಅವ್ರ ಸ್ವ್ಯಾಲೋ ಪ್ಯಾಟ್ರನ್ನು ಇಟ್ಸ್ ಎಂಟೈರ್ಲಿ ಡಿಫ್ರೆಂಟ್. ಸೊ ಬೇಬೀಸಲ್ಲಿ ಸ್ವ್ಯಾಲೋ ಪ್ಯಾಟ್ರನ್ ಹೇಗಿರುತ್ತೆ ಅಂದರೆ ನಾಲ್ಗೆ ಮತ್ತು ಲಿಪ್ಸ್ ವರ್ಕ್ ಆಗುತ್ತೆ, ಬಟ್ ವೆರಾಸ್ ನಮ್ಮದ್ರಲ್ಲಿ ಅಲ್ಲೂ ಮತ್ತು ಟಂಗ್ಸ್ ವರ್ಕ್ ಆಗ್ತಿರುತ್ತೆ. ಸೊ ಈ ಸ್ವ್ಯಾಲೋ ಪ್ಯಾಟ್ರನ್ನು ಟೈಮಿಗೆ ತಕ್ಕಂಗೆ ಚೇಂಜ್ ಆಗ್ತಿರಬೇಕು, ಇಲ್ಲ ಅದೊಂದು ಹ್ಯಾಬಿಟಾಗಿ ಆಗೋಗುತ್ತೆ. ಸೊ ಲೈಕ್ ಇವಾಗ ಹೆಂಗೆ ನಾವು ಕ್ರಾಲಿಂಗಿಂದ ನಡೆಯೋಕ್ಕೆ ಟ್ರೈ ಮಾಡ್ತೀವಲ್ಲ ಚೇಂಜ್ ಆಗುತ್ತಲ್ಲ, ಅದೇ ಸೇಮ್ ವೇ ಈ ಸ್ವ್ಯಾಲೋ ಪ್ಯಾಟ್ರನ್ನು ಚೇಂಜ್ ಆಗಬೇಕು. ಇಲ್ಲ ಅಂದರೆ ಅದೊಂದು ಹ್ಯಾಬಿಟಾಗಿ ಅದು ಏನೇನು ಪ್ರಾಬ್ಲಮ್ ಕಾಸ್ ಮಾಡುತ್ತೆ ಅಂದರೆ ಸೇಮ್ ಲೈಕ್ ಸಕ್ಕಿಂಗ್ ಹ್ಯಾಬಿಟ್, ಅದರಲ್ಲಿ ಏನೇನು ಪ್ರಾಬ್ಲಮ್ ಇತ್ತು ಎಕ್ಸಾಕ್ಟ್ ಸೇಮ್ ಪ್ರಾಬ್ಲಮ್ಸ್ ಇಲ್ಲೂ ಬರೋಕ್ಕೆ ಚಾನ್ಸಸ್ ಜಾಸ್ತಿ ಇದೆ. ಲುಕ್, ಇವಾಗ ನಾವು ಪಾಪೂಸಲ್ಲಿ ಏನೇನು ಹ್ಯಾಬಿಟ್ಸ್ ನೋಡ್ತೀವೋ ಇಟ್ಸ್ ಆಲ್ ನಾರ್ಮಲ್ ಆ್ಯಂಡ್ ಕಾಮನ್ ಟಿಲ್ ಪರ್ಟಿಕ್ಯುಲರ್ ಏಜಸ್. ಅದಾದಮೇಲೆ ಈ ಹ್ಯಾಬಿಟ್ನ ಫಾಲೋ ಮಾಡ್ತಿದ್ರೆ ಅಷ್ಟೇ ಇಟ್ ಕಾಸಸ್ ಆನ್ ಡೆಂಟಲ್ ಇಶ್ಯೂಸ್ ಲೇಟರ್ ಆನ್. ಸೊ ಈ ಪಾಪು ಮಾಡ್ತಿರೋದು ಅಟ್ ದಿಸ್ ಏಜ್ ಇಟ್ಸ್ ನಾರ್ಮಲ್ ಬಿಕಾಸ್ ಅವನು ಈ ಸ್ವ್ಯಾಲೋ ಪ್ಯಾಟ್ರನ್ಗೆ ಹ್ಯಾಬಿಚುಯೇಟ್ ಆಗಿದ್ದಾನೆ ಆ್ಯಂಡ್ ಇಟ್ಸ್ ನಾರ್ಮಲ್ ಬಿಕಾಸ್ ಪರ್ಮನೆಂಟ್ ಟೂತ್ ಬಂದಿಲ್ಲ. ಬಟ್ ಈ ಕಿಡ್ಗೆ ನೋಡಿದ್ರೆ ಶಿ ಈಸ್ ಪ್ಲೇಸಿಂಗ್ ಅ ಟಂಗ್ ಇನ್ ದ ಫ್ರಂಟ್ ಟೂತ್. ಅಲ್ಲಿ ಬಿದ್ದಿರೋ ಕಾರಣದಿಂದ ಅಲ್ಲಿ ಜಾಗ ಇದೆ ಅಂತ ಅಲ್ಲಿ ನಾಲ್ಗೆ ಇಡ್ತಿದ್ದಾಳೆ. ಸೊ ಬರಬೇಕಾಗಿರೋ ಪರ್ಮನೆಂಟ್ ಅಲ್ಲಿ ಹೇಗೆ ಬರುತ್ತೆ ಅಂದರೆ ಪ್ರೊಕ್ಲೈನ್ಡ್ ಆಗಿರುತ್ತೆ ಬಿಕಾಸ್ ಆಫ್ ಟಂಗ್ ಅದು ಪುಷ್ ಮಾಡ್ತಿರುತ್ತೆ, ಪ್ರೆಷರ್ ಆಗ್ತಿರುತ್ತೆ, ಫೋರ್ಸಸ್ ಆಗ್ತಿರುತ್ತೆ. ಸೊ ಅದು ರಾಂಗ್ ವೇಯಲ್ಲಿ ಗ್ರೋ ಆಗುತ್ತೆ. ಸೊ ಫರ್ದರ್ ಅವರು ದೊಡ್ಡವರಾದಾಗ ಬ್ರೇಸಸ್ ಟ್ರೀಟ್ಮೆಂಟ್ ಬೇಕಾಗಿರೋ ಚಾನ್ಸಸ್ ಇರುತ್ತೆ. ಪ್ರೊಕ್ಲೈನ್ಡ್ ಫ್ರಂಟ್ ಟೂತ್ ಅಂದರೆ ಮುಂದೆ ಎರಡಲ್ಲಿ ತುಂಬ ಮುಂದೆ ಬಂದಿರುತ್ತೆ ಮತ್ತು ಓಪನ್ ಬೈಟ್ ಇರುತ್ತೆ, ಮುಂದೆ ಅವ್ರಿಗೆ ಬೈಟೇ ಆಗಲ್ಲ, ಅಕ್ಲೂಷನೇ ಆಗಲ್ಲ, ಓಪನ್ ಆಗಿರುತ್ತೆ. ಸೊ ಈ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ಡೆಂಟಿಸ್ಟ್ನ ಮೀಟ್ ಮಾಡಬೇಕು. ಅವರು ಸ್ಪೆಷಲ್ ಅಪ್ಲಯನ್ಸಸ್ ಕೊಟ್ಟು ಈ ಪ್ರಾಬ್ಲಮ್ನ ಟ್ರೀಟ್ ಮಾಡ್ತಾರೆ. ಪರ್ಟಿಕ್ಯುಲರ್ ಏಜ್ ಆದಮೇಲೆ ಇಫ್ ದೇ ಕಂಟಿನ್ಯೂ ದ ಸೇಮ್ ಹ್ಯಾಬಿಟ್ ಡೆಂಟಿಸ್ಟ್ನ ಮೀಟ್ ಮಾಡಿದ್ರೆ ದೇ ವಿಲ್ ಮೇಕ್ ಸ್ಪೆಷಲ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅಪ್ಲಯನ್ಸಸ್ ಇದೆ ಇದನ್ನೆಲ್ಲ ಟ್ರೀಟ್ ಮಾಡೋಕ್ಕೆ. ಅದನ್ನು ಯೂಸ್ ಮಾಡಿ ನಾವು ಡೆಂಟಲ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಸೊ ನಮ್ಮ ಕಿಡ್ಸ್ನ ನಾವೇ ಪ್ರಾಪರಾಗಿ ನೋಡ್ತಾ ಇರಬೇಕು. ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ದೇ ಆರ್ ಡೂಯಿಂಗ್ ವಿಲ್ ಬಿ ಅನ್ ಇಶ್ಯೂ ಲೇಟರ್. ಸೊ ಆ ಹ್ಯಾಬಿಟ್ನ ಒಂದು ಸರ್ಟನ್ ಏಜಸ್ ತನಕ ನೋಡಿ ಬಿಡೋದು ಇಟ್ಸ್ ವೆರಿ ಗುಡ್. ಆ್ಯಂಡ್ ದೇರ್ ಆಲ್ಸೋ ವಿಲ್ ಬಿ ಅ ಫೇಶಿಯಲ್ ಚೇಂಜಸ್ ಹ್ಯಾಪನಿಂಗ್ ಆಲ್ಸೋ. ಆ್ಯಂಡ್ ಆಲ್ಸೋ ಐ ಫಾರ್ಗಾಟ್ ಟು ಟೆಲ್ ಯು, ಪೆಸಿಫೈರ್ಸ್ ತುಂಬ ಹೊತ್ತು ಯೂಸ್ ಮಾಡ್ತಿದ್ರು ಈ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇಚ್ಚಿಗೋ ಇಚ್ಚಿ, ಎಂಜಾಯ್ ಯೋರ್ ಡೇ ಆ್ಯಂಡ್ ಆಲ್ಸೋ ಪ್ಲೀಸ್ ಟ್ರೀಟ್ ಇಟ್ ಅರ್ಲಿಯರ್ ಇಫ್ ಪಾಸಿಬಲ್. ಬಾಯ್ ಬಾಯ್.